ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನೆಲ್. ನಾನ್ ಹೇಮ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಬನ್ನಿ ಫ್ರೆಂಡ್ಸ್, ನಾನು ಇವತ್ತು ಲೀವಲ್ಲಿದ್ದೆ. ಆದ್ರೆ ಸ್ವಲ್ಪ ನಂಗೆ ಮೈಗಾಗಿರ್ಲಿಲ್ಲ. ಬೆಳಗ್ಗೆನೂ ಏನ್ ನಾನು ವಿಡಿಯೋ ಮಾಡ್ಲಿಲ್ಲ. ಫ್ರೆಂಡ್ಸ್, ಇವತ್ತು ಆ ಹನುಮ ಜಯಂತಿ. ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯಗಳು. ಫ್ರೆಂಡ್ಸ್, ನಾನು ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಕ್ಕಾಗಿರ್ಲಿಲ್ಲ. ನನಗೂ ಇವತ್ತು ಹನುಮ ಜಯಂತಿ ಅಂತ ಏನು ಗೊತ್ತಿರ್ಲಿಲ್ಲ. ಆಮೇಲೆ ಫ್ರೆಂಡ್ಸ್, ನಾನು ರೇಷನ್ ತರಬೇಕು ಅಂತ ಅಲ್ಲಿ ಆಂಜನೇಯ ಟೆಂಪಲ್ ಇದೆ ನಮ್ಮ ಬಸ್ ಸ್ಟಾಪ್ ಅಲ್ಲಿ ಹೋದಾಗ ನಂಗೆ ಗೊತ್ತಾಯ್ತು ತುಂಬಾ ದೇವಸ್ಥಾನದಲ್ಲಿ ರಶ್ ಆಗಿದ್ರು. ಇವತ್ತು ಏನಕ್ಕೆ ಇಷ್ಟೊಂದು ಜನ ರಶ್ ಆಗಿದಿರಲ್ಲ ಅಂತ ನೋಡುವಾಗ ಗೊತ್ತಾಯ್ತು ಇವತ್ತು ಹನುಮ ಜಯಂತಿ ಅಂತ. ಅಂದ್ರೆ ಫ್ರೆಂಡ್ಸ್, ಸ್ವಲ್ಪ ನಾವು ಕೆಲಸದ ಬಿಜಿಲಿ ಇರ್ತೀವಲ್ಲ, ಹಂಗಾಗಿ ನಾನು ಎಲ್ಲಾನು ತಿಳ್ಕೊಂಡಿರ್ತೀನಿ. ಒಂದೊಂದ್ಸಲ ನಾನು ಮರ್ತು ಬಿಡ್ತೀನಿ, ಗೊತ್ತಾಗಲ್ಲ ನಾವು ಸ್ವಲ್ಪ ಕೆಲಸದ ಬಿಜಿ ಇದ್ದಾಗ. ಹಂಗಾಗಿ ಫ್ರೆಂಡ್ಸ್, ನಾನು ಇವಾಗ ಜಸ್ಟ್ ಒಂದು 7 o'clock 7 ಗಂಟೆ 8 ಗಂಟೆ ಅನ್ಕೊಳ್ಳಿ, ಒಂದು 7:30 8 ಗಂಟೆಗೆ ಇಲ್ಲಿ ಫ್ರೆಂಡ್ಸ್ ನಾವು ಮನೆ ಹತ್ರ ಬಂದು ಟ್ಯಾನಿ ರೋಡ್ ಸ್ವಲ್ಪ ನಮ್ಗೆ ನಿಯರ್ ಆಗುತ್ತೆ. ಆ ಟ್ಯಾನಿ ರೋಡ್ ಅಲ್ಲಿ ಫ್ರೆಂಡ್ಸ್ ಒಂದು ಸರ್ಕಲ್ ಅಲ್ಲಿ ಆಂಜನೇಯ ಟೆಂಪಲ್ ಇದೆ. ಆಂಜನೇಯ ಟೆಂಪಲ್ ಅಂದ್ರೆ ಫ್ರೆಂಡ್ಸ್, ಅದು ನೀವು ನೋಡ್ಬೇಕು. ಈಗ ಅಲ್ಲಿ ಮೆಟ್ರೋ ಸ್ಟೇಷನ್ ಆಗ್ತಾ ಇದೆ. ಆ ಮೆಟ್ರೋ ಸ್ಟೇಷನ್ ಹಿಂಭಾಗನೇ ಅದು ರೋಡಲ್ಲಿ ಟೆಂಪಲ್ ಇದೆ. ಅದ್ರ ಹಿಂಭಾಗನೇ ಮೆಟ್ರೋ ಸ್ಟೇಷನ್ ಸ್ಟಾರ್ಟ್ ಆಗ್ತದೆ. ಫ್ರೆಂಡ್ಸ್, ಯಾರು ಬೇಕಾದ್ರೂ ಅಲ್ಲಿಗೆ ಮೇನ್ ರೋಡ್ ಅಲ್ಲಿ ಇದೆ. ನೀವೇನ್ ಅಡ್ರೆಸ್ ಯಾರನ್ನ ಕೇಳೋ ಅವಶ್ಯಕತೆ ಇಲ್ಲ. ಟ್ಯಾನಿ ರೋಡ್ ಅಲ್ಲಿ ಸರ್ಕಲ್ ಆಂಜನೇಯ ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ ಫ್ರೆಂಡ್ಸ್. ಆಮೇಲೆ ಇನ್ನೊಂದೇನು ಗೊತ್ತಾ, ಆ ಟೆಂಪಲ್ ಅಲ್ಲಿ ವಿಶೇಷತೆ ಅಂದ್ರೆ ಫ್ರೆಂಡ್ಸ್, ಅಲ್ಲಿ ಮುಖಕ್ಕೆ ನೀರ್ ಎರಚ್ತಾರೆ ದೇವ್ರದು. ಫ್ರೆಂಡ್ಸ್, ಅದು ಎಷ್ಟು ಸ್ಟ್ರಾಂಗ್ ಇದೆ ಅಂದ್ರೆ, ಮತ್ತೆ ಇನ್ನೂ ಒಂದು ಮೇನ್ ಪಾಯಿಂಟ್ ಏನಂದ್ರೆ ಫ್ರೆಂಡ್ಸ್, ಅದರಲ್ಲಿ ತಾತಿ ಬರ್ಕೊಡ್ತಾರೆ ನಮ್ಗೆ 100 rupees. ಫ್ರೆಂಡ್ಸ್, ಇವಾಗ ಅವರು ಏನ್ ಮಾಡ್ತಾರೆ, ನೀವು ಜ್ವರ ಅಂತ ಹೇಳಿದ್ರೆ ಜ್ವರ ಅಂತ ಹೇಳಿ ಆಂಜನೇಯನ ಪಾದದ ಹತ್ರ ಇಟ್ಟು ಕೊಡ್ತಾರೆ. ಫ್ರೆಂಡ್ಸ್, ಅದು ತುಂಬಾ ವರ್ಷದಿಂದ ಇದೆ ನೋಡಿ. ನಾವು ಬಂದೆ ಬೆಂಗಳೂರಿಗೆ 20 years ಆಯ್ತು. ನಾನು ಅವಾಗಿನೂ ನೋಡ್ತಾ ಇದ್ದೀನಿ ಟೆಂಪಲ್. ಅದಕ್ಕಿಂತ ಹಿಂದೆ ಇನ್ನೆಷ್ಟು ವರ್ಷದಲ್ಲಿತ್ತು. ಯಾವ ತರ ಇದೆ ರೋಡಲ್ಲಿ ಅಂದ್ರೆ ಫ್ರೆಂಡ್ಸ್, ಅದು ರೋಡ್ಗೂ ಮತ್ತೆ ಟೆಂಪಲ್ ಗೋಡೆಗೂ ಅಟ್ಯಾಚ್ ಆಗಿರೋ ತರ. ಫ್ರೆಂಡ್ಸ್, ನೀವು ನೋಡಿ, ಇವಾಗ ನಮ್ಮ ಜಾತಿನಲ್ಲಿ ನೋಡಿ, ಲಿಂಗಾಯತರು ನಾವು ಮುಸ್ಲಿಮ್ಸ್ ದೇವ್ರಿಗೆ ಹೋಗ್ತೀವಿ. ಯಾವಾಗಾದ್ರೂ ಒನ್ ಟೈಮ್ ರೋಡಲ್ಲಿ ಅವ್ರದ್ದು ಇದೆಲ್ಲ ನಾವು ಪ್ರಾರ್ಥನೆ ಮಾಡುವಾಗ ಮತ್ತೆ ಮಸೀದಿ ಎಲ್ಲ ಇದ್ದಾಗ ಹೋಗ್ತೀವಿ. ಆದ್ರೆ ಫ್ರೆಂಡ್ಸ್, ಆ ರೋಡಲ್ಲಿ ಅವರು ಮುಸ್ಲಿಮ್ಸ್ ಅವ್ರ ಮಗು ಅವಾಗ ಒಂದ್ 2 month ಆಗಿರ್ಬೋದು, 1 month ಆಗಿರ್ಬೋದು, ಅಕಸ್ಮಾತ್ ಒಂದು 8 days ಆಗಿರ್ಬೋದು, 10 days ಆಗಿರ್ಬೋದು. ಫ್ರೆಂಡ್ಸ್, ಅಂತ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದು ಏನ್ ಮಾಡ್ತಾರೆ ಅಂದ್ರೆ ಮುಖಕ್ಕೆ ನೀರ್ ಎರಚಿಸ್ತಾರೆ ಅಷ್ಟೇ. ಫ್ರೆಂಡ್ಸ್, ಮುಖಕ್ಕೆ ನೀರ್ ಹಾಕಿದ್ರೆ ಸಾಕು, ಅಷ್ಟು ಬೇಗ ಮಕ್ಕಳು ಹುಷಾರಾಗ್ತಾರೆ. ಆಮೇಲೆ ಫ್ರೆಂಡ್ಸ್, ನನಗೆ ಆಗಿರೋ ಅನುಭವ ನಾನು ಹೇಳ್ತಾ ಇದ್ದೀನಿ. ಆ ಟೆಂಪಲ್ ಅಲ್ಲಿ ನನಗಾಗಿದ್ದ ಅನುಭವ ಹೇಳ್ತೀನಿ ಫ್ರೆಂಡ್ಸ್. ನಾನು ಕೂತ್ಕೊಂಡೆ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್, ಇಲ್ಲೇ ಇದ್ರ ಮೇಲೆ ದಿವಾನ್ ಕಟ್ ಮೇಲೆನೆ. ನನಗಾಗಿರೋ ಅನುಭವ ಯಾವ ತರ ಅಂದ್ರೆ ಫ್ರೆಂಡ್ಸ್, ನಾನು ಅನುಭವನ ನಿಮ್ಮ ಹತ್ರ ಹಂಚ್ಕೊಳಕ್ ಇಷ್ಟಪಡ್ತೀನಿ. ಈಗ ನೋಡಿ, ನಾವು ಯಾರಿಗೋ ಆಗಿರೋದನ್ನ ಹೇಳೋದ್ಕಿಂತ ನಮ್ಗೆ ಏನಾಗಿದೆ ಅಂತ ಹೇಳಿದ್ರೆ ನಿಮ್ಗೂ ಸ್ವಲ್ಪ ಇದು ಬರುತ್ತೆ ಅಲ್ವಾ, ಕಾನ್ಫಿಡೆನ್ಸ್. ನನ್ಗೇನಾಯ್ತು ಫ್ರೆಂಡ್ಸ್, ಒಂದ್ಸಲ ನೋಡಿ, ನನ್ಗೆ ರೈಟ್ ಸೈಡ್ ಕಣ್ಣು ಬಂದು 8 days 8 ದಿವಸ ಫ್ರೆಂಡ್ಸ್ ಒಂಥರ ಮೇಲೆ ಕೆಳಗೆ, ನಿಮ್ಗೆ ಗೊತ್ತಲ್ಲ, ಕಣ್ಣು ಹೊಡಿತಾ ಇದೆ, ಕಣ್ಣು ಹೊಡಿಯುತ್ತೆ ಸ್ವಲ್ಪ ಪಟಪಟ್ನೆ ಅಂತ. ಫ್ರೆಂಡ್ಸ್, ಇವಾಗ ನಾವು ತಿಳಿದವ್ರು ಏನ್ ಹೇಳ್ತಾರೆ, ಸ್ವಲ್ಪ ಜನ ಲೆಫ್ಟ್ ಕಣ್ಣು ಹೊಡೆದ್ರೆ ಒಳ್ಳೇದಾಗುತ್ತೆ, ರೈಟ್ ಕಣ್ಣು ಹೊಡೆದ್ರೆ ಒಬ್ರು ಸತ್ತೋಗ್ತಾರೆ, ಕೆಟ್ಟದ್ದಾಗುತ್ತೆ. ಫ್ರೆಂಡ್ಸ್, ಆ ಟೈಮ್ಗೆ ನೋಡಿ, ನಮ್ಗೆ ರೈಟ್ ಕಣ್ಣು ಹೊಡೆಯೋ ಟೈಮ್ಗೆ ಯಾರಿಗೋ ಒಬ್ರಿಗೆ ಸೀರಿಯಸ್ ಆಗಿರುತ್ತೆ. ಅಕಸ್ಮಾತ್ ಯಾರಿಗೋ ಒಬ್ರಿಗೆ ಹುಷಾರಿರಲ್ಲ ಅನ್ಕೊಳ್ಳಿ, ಅವ್ರು ಅದೇ ಟೈಮಿಗೆ ಸತ್ತೋಗ್ಬಿಡ್ತಾರೆ. ಅವಾಗ ಏನ್ ಅನ್ಕೋತೀವಿ ನಾವು, ಅಯ್ಯೋ ನನ್ಗೆ ಕಣ್ಣು ಈ ತರ ರಪ್ಪೆ ಹೊಡಿತಾ ಇತ್ತು, ಅದಕ್ಕೇನೆ ಈ ತರ ಆಯ್ತು. ಆಮೇಲೆ ಫ್ರೆಂಡ್ಸ್, ನಾನು ಕಾಪಿ ಬರ್ಕೊಂಡ್ ಬಂದಿನಿ, ಅದನ್ನ ತೋರಿಸ್ತೀನಿ. ಆಮೇಲೆ ಫ್ರೆಂಡ್ಸ್, ನಾನು ಇವಾಗ ಒಂದ್ 8 days ಅಲ್ಲಿ ನನ್ನ ಮಗಳು ಯಾಕೋ ಮಲಗಿದಾಗ ಒಂಥರ ಭಯ ಆದಂಗ ಆಯ್ತು ಅಂತ ಹೇಳಿದ್ದು. ಅಂತ ಟೈಮ್ ಬಂದ್ರೆ ಫ್ರೆಂಡ್ಸ್, ನಾನು ಅವಾಗ ಏನ್ ಮಾಡ್ತೀನಿ, ಅಲ್ಲಿಗೆ ಹೋಗಿ ತಾತಿ ಬರ್ಸ್ಕೊಂಡು. ಆಮೇಲೆ ಫ್ರೆಂಡ್ಸ್, ನಾನು 6 monthಗೆ 7 monthಗೆ ಹತ್ರ ಇದೆ ಅಂತ ನಮ್ಗೆ ಹೋಗಕ್ಕೂ ಟೈಮ್ ಇಲ್ಲ. ಯಾಕಂದ್ರೆ ನಮ್ಮ ವರ್ಕ್ ಟೈಮ್ಗೂ ದೇವಸ್ಥಾನ ಟೈಮ್ಗೂ ಅಡ್ಜಸ್ಟ್ ಆಗಲ್ಲ. ನಾನು ಅದೇ ರೋಡಲ್ಲಿ ಸ್ವಲ್ಪ ಆ ಕಡೆ ಪಕ್ಕದಲ್ಲಿ ಕಾಡಗೋಡ್ನಳ್ಳಿ ಕಡೆ ಹೋಗ್ತೀನಿ ಅನ್ಕೊಳ್ಳಿ. ಆದ್ರೆ ಆ ಟೈಮು ಅಲ್ಲಿ ಆ ರೋಡ್ ಫ್ರೆಂಡ್ಸ್ ತುಂಬಾ ಜಾಮ್ ಆಗುತ್ತೆ. ಯಾಕೆ ಅಷ್ಟೊಂದು ಟ್ರಾಫಿಕ್ ಆ ರೋಡಲ್ಲಿ ಅಂದ್ರೆ ಫ್ರೆಂಡ್ಸ್, ಶಿವಾಜಿ ನಗರದಿಂದ ಈ ಕಡೆ ಹೆಬ್ಬಾಳ ಮತ್ತೆ ಟಿನ್ ಫ್ಯಾಕ್ಟ್ರಿ ಕಡೆ ಹೋಗೋ ಬಸ್ಸು ಫುಲ್ ಆ ಕಡೆನೆ ಬರುತ್ತೆ. ಮತ್ತೆ ಫ್ರೆಂಡ್ಸ್, ಹೆಬ್ಬಾಳದ ಕಡೆಯಿಂದ ಶಿವಾಜಿ ನಗರಕ್ಕೆ ಹೋಗೋ ಬಸ್ಸು ಮತ್ತೆ KRM ಪುರಂ ಕಡೆಯಿಂದ ಬರೋ ಬಸ್ಸು, ಆ ಎಲ್ಲ ಬಸ್ಸುನು ಶಿವಾಜಿ ನಗರ ಕಡೆಗೆ ಅದೇ ರೋಡಲ್ಲಿ ಹೋಗುತ್ತೆ. ಹೆಂಗಿದೆ ಟೆಂಪಲ್ ಅಂದ್ರೆ ಫ್ರೆಂಡ್ಸ್, ನೀವ್ ಯಾರಾದ್ರೂ ನೋಡಿದ್ರೆ ಯಪ್ಪ ಈ ಟೆಂಪಲ್ ನ ಎಲ್ಲಾರ ಚೇಂಜ್ ಮಾಡ್ಬೋದಲ್ಲ. ಆದ್ರೆ ಫ್ರೆಂಡ್ಸ್, ಅದನ್ನ ಪ್ರಯತ್ನ ಪಟ್ಟಿದ್ದಾರೆ, ಆದ್ರೆ ದೇವ್ರು ಅದು ಆಗಲ್ಲ ಅಂತ ಹೇಳಿದ್ಯಂತೆ. ಇದನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಬಾರ್ದು. ನೋಡಿ ಫ್ರೆಂಡ್ಸ್, ನಾನು ನೋಡಿದೀರಾ ಆಂಜನೇಯಂದು ಇದಕ್ಕ ಬಂದಿದ್ದೀನಿ. ಆಮೇಲೆ ನೋಡಿ ಫ್ರೆಂಡ್ಸ್, ನಾನು ತಾತಿ ಒಂದು ಬರ್ಸ್ಕೊಂಡ್ ಬಂದಿದ್ದೀನಿ, ಕಾಣಿಸ್ತಾ ಇದೆಯಾ ತಾತಿ? ನಾನು ಮತ್ತೆ ನನ್ನ ಮಗಳಿಗೆ ಇಬ್ಬರಿಗೂ ಮಾಡಿಸ್ಕೊಂಡ್ಬಂದಿದ್ದೀನಿ ಫ್ರೆಂಡ್ಸ್. ಇದು ಫಸ್ಟ್ನೇ ದಿವಸ ನಾವು ಕತ್ತಲೆ ಹಾಕಬಹುದು, 2-3 ದಿವಸ ಆದ್ಮೇಲೆ ನೀವು ಕೈಗಾದ್ರೂ ಕಟ್ಕೋಬಹುದು, ಸೊಂಟಕ್ಕಾದ್ರೂ ಕಟ್ಕೋಬಹುದು. ಫ್ರೆಂಡ್ಸ್, ನಾನು ಇದನ್ನ ಶಿವದಾರ ಐತಲ್ಲ ನಮ್ದು ಲಿಂಗು ಹಾಕಿದ್ದೀನಲ್ಲ, ಅದಕ್ಕೆ ಕಟ್ಕೋತೀನಿ. ಆದ್ರೆ ಫ್ರೆಂಡ್ಸ್, ನನ್ಗೆ ಆತರ ಏನಾಯ್ತು ಫ್ರೆಂಡ್ಸ್, ಈ ತರ ಕಣ್ಣು ರಪ್ಪೆ 8 ದಿವಸ ಹೊಡಿತಾ ಇತ್ತು.
ಆಮೇಲೆ ಇಲ್ಲೇ ನಮ್ಗೆ ಎಲ್ಲ ರಿಲೇಷನ್ ಎಲ್ಲ ಗೊತ್ತಿರೋರು ಅವ್ರೇಂದ್ರು ಆಂಜನೇಯನ್ ಟೆಂಪಲ್ಗೆ ಹೋಗಂದ್ರು. ಏನಿಲ್ಲ ಫ್ರೆಂಡ್ಸ್, ನನಗಾಗಿರೋ ಅನುಭವ ಹೇಳ್ತೀನಿ. 8 ದಿವಸ ಹೆಂಗೆ ಅಂದ್ರೆ ಈ ಕಣ್ಣು ಫ್ರೆಂಡ್ಸ್ ಆಗತ್ ಗಾಡಿ ಓಡಿಸ್ತಾ ಇರ್ತೀನಿ ಇನ್ಕಳಿ ಕೆಲ್ಸಕ್ಕೆ ಹೋಗುವಾಗ ಒಂಥರ ರೋಡೇ ಒಂತ. ಈಗ ನೀವೇ ನೋಡ್ಕೊಳ್ಳಿ, ಎನಿ ಟೈಮ್ ನಮ್ಮ ಈ ರಪ್ಪೆ ಹೋಗಿ ಈಗ ನಾವು ಕಣ್ಣು ಬಿಡೋದು ಮುಚ್ಚೋದು ಬೇರೆ ವಿಷಯ, ಮಾಮೂಲಿ. ಅದು ನಮಗ್ ಗೊತ್ತಾಗದಿದ್ರೆ ದೇವ್ರು ಮಾಡಿರೋದು. ಕಣ್ರಪ್ಪೆ ಯಾವಾಗ ಮುಚ್ತೀವಿ ಯಾವಾಗಪ್ಪ ನಮಗ್ ಗೊತ್ತಾಗಲ್ಲ. ಎಷ್ಟು ಸಲಿ ಬಡ್ಕೊಳುತ್ತೋ ರಪ್ಪೆ ನಮಗೂ ಗೊತ್ತಾಗಲ್ಲ. ಆ ತರ ಆದಾಗ ಫ್ರೆಂಡ್ಸ್ ನಮ್ಗೆ ತುಂಬಾನೇ ಫೀಲ್ ಆಗುತ್ತೆ. ಅವಾಗ ಏನಾಯ್ತು ಫ್ರೆಂಡ್ಸ್, ನನಗೆ ಈ ತರ ಹೇಳಿದ್ರು, ಅಲ್ಲಿ ಹೋದೆ. ಅಲ್ಲಿ ಅವರು ನಮ್ಮ ಹಾಸನ್ ಕಡೆಯವರೇ, ನಮ್ದು ಊರು ಹಾಸನ, ಅದ್ರ ಪಕ್ಕದಲ್ಲಿ ಇರೋರೇ ಪೂಜಾರರು. ಯಾವ ಊರು ಏನು ಎತ್ತ ಅಂತ ಎಲ್ಲ ಕೇಳಿದ್ರು, ನಾನು ಈ ತರ ಅಂತ ಎಲ್ಲ ಹೇಳಿದೆ ಫ್ರೆಂಡ್ಸ್. ಆಮೇಲೆ ಸರ್ ಈ ತರ ಸ್ವಾಮಿ ಈ ತರ ಆಗಿದೆ ಅಂತ ಹೇಳ್ದೆ. ಈಗ ಅಂದ್ರೆ ಫ್ರೆಂಡ್ಸ್ 3-4 ಜನ ಇದಾರೆ. ಅವಾಗ ಅವ್ರೊಬ್ರೇ ಇದ್ರು ಅಷ್ಟೇ ಮೇಂಟೈನ್ ಮಾಡ್ತಾ ಇದ್ರು. ಯಾರ್ ಬಂದ್ರೆ ತಾತಿ ಬರ್ಕೊಡೋದಾಗ್ಲಿ. ಆಮೇಲೆ ಏನ್ ಮಾಡ್ತಾರೆ ಫ್ರೆಂಡ್ಸ್, ಅವರು ನಮ್ಮನ್ನ ಕೇಳ್ತಾರೆ. ಆಗ ನಾನಿದೆ, ಸ್ವಾಮಿ ಇದು ನನ್ಗೆ 8 ದಿವಸ ಆಯ್ತು ಕಣ್ಣು ರಪ್ಪೆ ಪಟ 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 ಅಂತ ಹೊಡಿತಾ ಇದೆ, ಏನ್ ಹಚ್ಚಿದ್ರು ನಿಲ್ತಾ ಇಲ್ಲ. ಹೌದಾ, ಬನ್ನಿ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು ಫ್ರೆಂಡ್ಸ್, ಅವರು ಫಸ್ಟ್ ತಾತಿ ಬರೀತಲ್ಲ, ಆ ತಾತಿ ಬರ್ದು ನಮ್ಗೆ ಆ ಕಾಲ್ ಹತ್ರ ಆಂಜನೇಯಂದು ಕಾಲು ಪಾದ ಇದೆ. ನಾನಿವಾಗ ನೋಡಿ ಒಂದು ಶಾರ್ಟ್ದು ಒಂದು ವಿಡಿಯೋ ಹಾಕಿಲ್ಲ ಇನ್ನ ಫ್ರೆಂಡ್ಸ್, ಹಾಕ್ತೀನಿ. ನಾನು ಅಲ್ಲಿ ಮಾಡ್ಕೊ ಬಂದಿದ್ದೀನಿ ಟೆಂಪಲ್ದು. ಆಮೇಲೆ ಏನಾಗುತ್ತೆ ಫ್ರೆಂಡ್ಸ್, ಅವರು ಅದನ್ನ ಅದೇನೋ ಅವ್ರ ಮಂತ್ರ ಹೇಳ್ತಾರಲ್ಲ ಅದ್ ಹೇಳಿ ಅಲ್ಲೇ ತಾತಿ ಇಟ್ಟಿರ್ತಾರೆ. ಅದನ್ನ ಏನ್ ಮಾಡ್ತಾರೆ ಫ್ರೆಂಡ್ಸ್, ನಮ್ಗೆ ಈ ತರ ಕಟ್ತಾರೆ ನೋಡಿ ಫ್ರೆಂಡ್ಸ್. ಈ ತರ ಕಾಣಿಸ್ತಾ ಇದೆಯಲ್ಲ ತಾತಿ, ಇದನ್ನ ಕಟ್ತಾರೆ ನಮ್ಗೆ. ಕಟ್ಟಿ ಆದ್ಮೇಲೆ ಫ್ರೆಂಡ್ಸ್, ಅದು ದೇವ್ರ ಮುಂದೆ ನೀರಿರುತ್ತೆ. ಆ ನೀರನ್ನ ತೆಗ್ದು ಫ್ರೆಂಡ್ಸ್ 3 ಸಲ ಮುಖಕ್ಕೆ ಎರಚ್ತಾರೆ. ಇವತ್ತು ಫ್ರೆಂಡ್ಸ್ ಅವರು ನೀರ್ ಹಾಕ್ಲಿಲ್ಲ. ಯಾಕೆ ಇವತ್ತು ನೀರ್ ಹಾಕ್ಲಿಲ್ಲ ಅಂದ್ರೆ, ಇವತ್ತು ಹನುಮ ಜಯಂತಿ ಹುಟ್ಟಿದ ದಿನ ಒಂದು ಏನಾಯ್ತು ಅಂದ್ರೆ ಫುಲ್ ರಶ್ ಜನ ಫ್ರೆಂಡ್ಸ್, ಜಾಗನೇ ಇಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾ ಇದ್ರು, ತೀರ್ಥ ಕೊಡೋದು, ಅವ್ರ ಅಣಕಾಯಿ ತಂದ್ರೆ ಅಣಕಾಯಿ ಮಾಡ್ಕೊಡೋದು, ತಾತಿ ಕೇಳಿದ್ರೆ ಆದ್ರೆ ತಾತಿನೂ ಬರಿತಾ ಇದಾರೆ ಅವ್ರ ಫ್ರೆಂಡ್ಸ್. ಎಷ್ಟೋ ಜನ ಬರ್ತಾರಲ್ಲ, ಈಗ ಆತರ ಇದ್ದಾಗ ಒಬ್ಬೊಬ್ರು ಫ್ರೆಂಡ್ಸ್ ತಾತಿ ಬರೆಯಲ್ಲ, ಬರೀ ಅಣಕಾಯಿ ಮಾಡಿ 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 ಕಳಿಸ್ತಾರೆ ಫ್ರೆಂಡ್ಸ್. ಆ ಟೆಂಪಲ್ ಅಲ್ಲಿ ನೀವು ನೋಡ್ಬೇಕು, ಎಷ್ಟು ಚಿಕ್ಕದು ಅಂದ್ರೆ ಫ್ರೆಂಡ್ಸ್, ಒಂದ್ 10 ಜನ ನಿಂತ್ಕೋಬಹುದು ಅಷ್ಟೇ ಒಳಗಡೆ. ನಂದು ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕ್ತೀನಿ ನೋಡಿ, 10 ಜನ ಫ್ರೆಂಡ್ಸ್. ಅದ್ರೊಳಗೆ ಅದ್ರ ಮೇಲೆ ನಿಂತ್ಕೊಳಕ್ಕಾಗಲ್ಲ. ಅಕಸ್ಮಾತ್ ನನ್ನಷ್ಟಪ್ಪ ಇರೋರಾದ್ರೆ ಫ್ರೆಂಡ್ಸ್ ಒಂದ್ 8 ಜನ ನಿಂತ್ಕೋಬಹುದು ಅಷ್ಟೇ ಫ್ರೆಂಡ್ಸ್. ಆ ತರ ಅದು. ಆಮೇಲೆ ರೋಡಲ್ಲಿ ನಿಂತ್ಕೊಳ್ಳೋಣ ಅಂದ್ರೆ ರೋಡಲ್ಲಿ ಎನಿ ಟೈಮ್ ಗಾಡಿ ಓಡ್ತವೆ. ಈಗ ರೋಡಲ್ಲೇ ಬೇಕಾದ್ರೂ ಜನ ನಿಂತ್ಕೋಬಹುದು, ನಮ್ಗೆ ಅವ್ರಿಗೆ ಏನ್ ತೊಂದರೆ ಇಲ್ಲ. ಅದೇ ರೋಡಲ್ಲಿ ಎನಿ ಟೈಮ್ ಗಾಡಿ ಓಡುತ್ತಲ್ಲ, ಅವ್ರ ಹೆಂಗ್ ನಿಲ್ತಾರೆ? ಆ ತರ ಫ್ರೆಂಡ್ಸ್ ಈ ದೇವಸ್ಥಾನ ಎಷ್ಟು ಪವರ್ಫುಲ್ ಅಂದ್ರೆ. ಆಮೇಲೆ ಏನಾಯ್ತು ಫ್ರೆಂಡ್ಸ್, ನನ್ಗೆ 3 ಸಲ ನೀರ್ ಹಾಕಿದ್ರು. ನೀರ್ ಹಾಕಿದಷ್ಟೇ ಫ್ರೆಂಡ್ಸ್, ನಾನು ಇನ್ನ ಅಲ್ಲೇ ನಿಂತಿದೆ. ಆ ಕಣ್ಣು 8 ದಿವಸದಿಂದ ನನ್ಗೆ ಎಷ್ಟು ರಪ್ಪೆ ಬಡಿತಾ ಇತ್ತೋ ಆ ಕ್ಷಣಕ್ ನಿಂತೋಯ್ತು ಫ್ರೆಂಡ್ಸ್. ಆ ಕ್ಷಣಕ್ ನಿಂತೆ ಹೋಯ್ತು, ನಾನು ಹೇಳ್ತಾ ಇದೀನಲ್ಲ. ಆಮೇಲೆ ಫ್ರೆಂಡ್ಸ್ ಅದೆಲ್ಲ ನಿಂತೋದ್ಮೇಲೆ ನಾನೇನ್ ಮಾಡ್ದೆ, ಬಂದೆ ಮನೆಗೆ. ಬಂದು ಅವಾಗ ತಾತಿ ಬರ್ಸ್ಕೊಂಡ್ ಬಂದಿದೆ ಫ್ರೆಂಡ್ಸ್. ಯಾವುದೇ ಒಂದು ತಾತಿ ಒಂದು ಪವರ್ ಇರ್ಬೇಕು ಅಂದ್ರೆ ಫ್ರೆಂಡ್ಸ್, 1 ವರ್ಷದ ತನಕ ಯಾವ್ದು ಇರಲ್ಲ. ಅವ್ರು ಹೇಳಿ ನಮ್ಗೆ ಮಾಡ್ಕೊಡ್ಬೋದೇ ಹೊರ್ತು ನೋಡಿ ಫ್ರೆಂಡ್ಸ್, 3 ತಿಂಗಳು ಇಲ್ಲ 6 ತಿಂಗಳು. ನಾನು ಫ್ರೆಂಡ್ಸ್ ಒಂದೊಂದ್ಸಲ 3 ಮಂತ್ ಹೋಯ್ತೀನಿ ಟೈಮ್ ಇದ್ರೆ, ಇಲ್ಲ ಅಂದ್ರೆ 6 ಮಂತ್ ಹೋಗಿನಿ. ನಾನು ಇದನ್ನ ಚೇಂಜ್ ಮಾಡ್ಕೊಬತ್ತೀನಿ. ನನ್ ಮಗಳು ಏನಾದ್ರೂ ಅವಳಿಗೆ ಟೈಮ್ ಇದ್ರೆ ಅವಳನ್ನ ಕರ್ಕೊಂಡು ಹೋಗ್ತೀನಿ. ಇಲ್ಲ ಅಂದ್ರೆ ಫ್ರೆಂಡ್ಸ್ ನಾನು ಒಬ್ಳೆ ಹೋಗಿ ನಾನು ಬರ್ಸ್ಕೊಂಡು ಅಲ್ಲೇ ಕಟ್ಟಿಸ್ಕೊಂಡು ಅವಳಿಗೆ ನಾನು ಬರ್ಸ್ಕೊಂಡ್ ತಂದು ಇಲ್ಲಿ ದೇವ್ರ ಮನೇಲಿ ಇಟ್ಟು ಅವಳಿಗೆ ನಾನೇ ಕಟ್ತೀನಿ. ಒಂದೇ ಕೈ ಕಟ್ಬೇಕು ಫ್ರೆಂಡ್ಸ್ ತಾತಿನ. ನಮ್ಮ ಊರ್ ಕಡೆ ಎಲ್ಲ ಹೇಳ್ತಾರೆ, ನಮ್ಮ ಅಜ್ಜಿ ಎಲ್ಲ. ನೀವಾದ್ರೂ ಅಷ್ಟೇನೆ, ಎಲ್ಲಾದ್ರೂ ಒಂದ್ ತಾತಿನ ನಿಮ್ ಮಕ್ಳಿಗಾಗ್ಲಿ ಅಥವಾ ನಿಮ್ ಮನೇಲಿ ಯಾರ್ಗೆ ಆಗ್ಲಿ ಬರ್ಸ್ಕೊಂಡ್ ಬಂದ್ರೆ 2ನೇವ್ರ ಕೈಗೆ ಕೊಡ ಹಾಗಿಲ್ಲ ಅದನ್ನ. ಅದು ಏನಂದ್ರೆ ಅವರು ನಿಮ್ ಕೈಗೆ ಹೆಂಗ್ ಕೊಟ್ಟಿರ್ತಾರೋ ನೀವ್ ಅದನ್ನ ತುಂಬಿದ ಬಿಂದಿಗೆ ಮೇಲಿಟ್ಟು ಒಂದು ಹೂವು ನೀರ್ ಹಾಕಿ ಮತ್ತೆ ನೀವೇ ಕಟ್ಬೇಕು. 2-3 ಕೈಗೆ ಹೋಗ್ಬಾರ್ದು. ಯಾಕೆಂದ್ರೆ ಫ್ರೆಂಡ್ಸ್, ಅಲ್ಲಿ ನಿಮ್ಗೆ ಕೊಟ್ಟಿದಾಗ ಅದ್ರ ಶಕ್ತಿ ಪವರು ನಿಮ್ಮ ಒಂದೇ ಕೈಯಲ್ಲಿರುತ್ತೆ. ಅದೇ ಕೈಯಿಂದ ನೀವು ಅವ್ರಿಗೆ ತಾತಿ ಕಟ್ಟಿದ್ರೆ ಅದು ಒಬ್ರಿಗೆ ಅನ್ವಯಿಸುತ್ತೆ. ಇದು ಗಾದೆ. ಆಮೇಲೆ ಫ್ರೆಂಡ್ಸ್, ಆಂಜನೇಯ ಬಗ್ಗೆ ನಾವೇನು ಜಾಸ್ತಿ ಹೇಳಾಗಿಲ್ಲ, ನಿಮ್ಗೆ ಗೊತ್ತು 3/4% ಫ್ರೆಂಡ್ಸ್. ನೋಡಿ, ಎಲ್ರು ಒಂದೊಂದ್ ದೇವ್ರನ್ನ ಇಷ್ಟ ಪಡ್ತಾರೆ. ಈಗ ನೋಡಿ, ನಾನು ಎಲ್ಲಾ ದೇವ್ರನ್ನ ಪೂಜೆ ಮಾಡ್ತೀನಿ. ಆದ್ರೆ ನನ್ನ ಇಷ್ಟವಾದ ದೇವ್ರು ಶಿವ. ನಾನು ಜಾಸ್ತಿ ಯಾಕೆ ಅಂದ್ರೆ ನನ್ನ ಮನಸ್ಸಲ್ಲಿ ನನಗೆ ಶಿವ ಯಾವಾಗ್ಲೂ. ನಾನು ನೋಡಿ ಹೆಣ್ಣು ದೇವ್ರಿಗೂ ಹೋಗ್ತೀನಿ, ಎಲ್ಲಾ ದೇವ್ರಿಗೂ ಪೂಜೆ ಮಾಡ್ತೀನಿ. ನನ್ನ ತಂದೆ ಮನೇಲಿ ದೇವ್ರು ಶಿವ ಮತ್ತೆ ವೀರಭದ್ರೇಶ್ವರನೇ ಪೂಜೆ ಮಾಡೋದು. ನಾವು ಲಿಂಗಾಯತರು. ಈಗ ನಮ್ಮ ಮನೇಲಿ ಹೆಂಗೆ ಅಂದ್ರೆ ಫ್ರೆಂಡ್ಸ್, ನನ್ನ ಮಗಳು 1 ವಾರನೂ ಮಿಸ್ ಆಗ್ದಂಗೆ ಸಾಟರ್ಡೆ ಉಪವಾಸ ಇರ್ತಾಳೆ. ಮಧ್ಯಾಹ್ನ ತನಕ ಉಪವಾಸ ಇರ್ತಾಳೆ. ಆಮೇಲೆ ಹನುಮಾನ್ ಚಾಲೀಸ್ ಓದ್ತಾಳೆ. ಅವಳು ಎಷ್ಟು ವರ್ಷ ಆಯ್ತು ಫ್ರೆಂಡ್ಸ್, ನಾನು ಸ್ಟಾಪ್ ಮಾಡು ಅಂತ ಹೇಳಿದ್ರು ಅವ್ಳು ಮಾಡಲ್ಲ. ಸಾಟರ್ಡೆ ಬಂದು ಅವಳು ಮಧ್ಯಾಹ್ನ ತನಕ, ಅವ್ಳಿಗೆ ಹುಷಾರಿದ್ದಂಗಾಗ್ಲಿ ಯಾವಾಗ್ಲೇ ಆಗ್ಲಿ ಫ್ರೆಂಡ್ಸ್, ಮಧ್ಯಾಹ್ನ ತನಕ ಅವ್ರು ಉಪವಾಸ ಇರ್ತಾಳೆ. ಆದ್ರೆ ಎಲ್ಲಾ ದೇವ್ರನ್ನು ಅವಳು ಇಷ್ಟಪಟ್ಟು ಪೂಜೆ ಮಾಡ್ತಾಳೆ, ಆದ್ರೆ ಉಪವಾಸ ಇರ್ತಾರೆ. ಆದ್ರೆ ನಾನು ಫ್ರೆಂಡ್ಸ್ ಏನಕ್ಕೆ ಸುಳ್ಳು ಹೇಳ್ಬೇಕು, ನಾನು ಯಾವ ಶನಿವಾರನೂ ಉಪವಾಸ ಇರಲ್ಲ. ಆದ್ರೆ ಒಂದು ಶನಿವಾರನು ತಪ್ಪಿಸ್ಕೊಳ್ಳೋದಿದ್ದಂಗೆ ಟೆಂಪಲ್ಗೆ ನನಗೆ ಹೋಗಕ್ಕಾಗಲ್ಲ ಫ್ರೆಂಡ್ಸ್. ಯಾವಾಗಾದ್ರೂ ತಿಂಗಳಿಗೆ ಒಂದ್ಸಲ, ಇಲ್ಲ ನಾನ್ ಕೆಲಸ ಮಾಡೋ ಹತ್ರ ಯಾವ್ದಾದ್ರು ಟೆಂಪಲ್ ಹತ್ರ ಇದ್ರೆ ಅಲ್ಲಿಗೆ ಹೋಗ್ತೀನಿ. ಈಗ ನಾನ್ ಕೆಲಸ ಮಾಡೋ ಹತ್ರದಲ್ಲಿ ಫ್ರೆಂಡ್ಸ್ ಗಣೇಶ, ಓಂ ಶಕ್ತಿ, ಅನ್ನಪೂರ್ಣೇಶ್ವರಿ ಟೆಂಪಲ್ ಇದೆ. ಅದಕ್ಕೆ ನಾನೇನ್ ಮಾಡ್ತೀನಿ, ಸೋಮವಾರ ಹೋಗಿ ಗಣೇಶ ಮತ್ತೆ ಶಿವ ಇಬ್ರು ಅಪ್ಪ ಮಗ ಅಲ್ವಾ,
ಅಲ್ಲೇ ಹೋಗಿ ನಾನು ಫ್ರೆಂಡ್ಸ್ ಗರ್ಕೆ ಕೊಟ್ಬಿಟ್ಟು ಬರ್ತೀನಿ. ಆಮೇಲೆ ಇಲ್ಲಿ ಮನೆ ಹತ್ರ ಶಿವ ಇದ್ದಾಗ ನಾನು ಫ್ರೆಂಡ್ಸ್ 6 ಗಂಟೆ ಶಿಫ್ಟ್ ಹೋಗಿ ಏನ್ ಮಾಡ್ತೀನಿ, ತಿಂಗಳಲ್ಲಿ ಫ್ರೆಂಡ್ಸ್ ನಾನು ಡೈಲಿ ಕೊಡಲ್ಲ, 1 ಲೀಟರ್ ಹಾಲು ಅಭಿಷೇಕ ಕೊಟ್ಬಿಟ್ಟು ಹೋಯ್ತೀನಿ. ಈ ತರ ಫ್ರೆಂಡ್ಸ್ ಯಾರು ಅದೇ ದೇವ್ರನ್ನ ಪೂಜೆ ಮಾಡ್ಬೇಕು, ಇದೇ ದೇವ್ರನ್ನ ಪೂಜೆ ಮಾಡ್ಬೇಕು ಅಂತ ನಮ್ಗೆ ಯಾರು ಹೇಳಿಲ್ಲ. ಅದು ನಮಗ್ ಸೇರ್ಕೊಂಡಿತ್ತು. ಅದ್ರಲ್ಲೂ ಫ್ರೆಂಡ್ಸ್ ಆಂಜನೇಯನ್ಗೆ ಎಷ್ಟು 3/4% ಜನ ಹೋಗ್ತಾರೆ. ಎಷ್ಟೋ ಯಾಕೆ ಅಂದ್ರೆ ಆಂಜನೇಯ ರಾಮನ್ ಭಕ್ತ ಅಂತ. ಯಾಕೆ ಗೊತ್ತಾ, ಅವನು ಅಳಿಲು ಸೇವೆ ಮಾಡಿದ್ರು, ಆಮೇಲೆ ಅದ್ರಲ್ಲಿ ನೋಡಿ ಅವರು ಎದೆಯೆಲ್ಲ ಬಗ್ದು ರಾಮ ಈ ತರ ತೋರ್ಸಿದಾನೆ, ಇದೆಲ್ಲ ಇದೆ ಅದಕ್ಕೋಸ್ಕರ. ಆಮೇಲೆ ನೋಡಿ ಇವರು ಫಿಲಂ ಆಕ್ಟರ್ಸ್ ಅಲ್ಲಿ ಅರ್ಜುನ್ ಸರ್ಜಾ ಮತ್ತೆ ಚಿರಂಜೀವಿ ಸರ್ಜಾ ಅವ್ರ ಮನೇಲಿ ನೋಡಿ ಆಂಜನೇಯನ್ ಟೆಂಪಲ್ ಕಟ್ಟಿದ್ದಾರೆ. ಆಂಜನೇಯ ಅಂದ್ರೇನೆ ಅವ್ರಿಗೆ ಅವ್ರ ಈಗ ಫ್ರೆಂಡ್ಸ್ ಒಬ್ಬೊಬ್ರು ಏನ್ ಮಾಡ್ತಾರೆ, ಬರೀ ಆಂಜನೇಯ ಅಂದ್ರೆ ಆಂಜನೇಯನ್ನೇ ಪೂಜೆ ಮಾಡ್ಬೋದೋ ಏನೋ ಫ್ರೆಂಡ್ಸ್, ನನಗಂತೂ ಗೊತ್ತಿಲ್ಲ. ಆದ್ರೆ ನಾನು ಫ್ರೆಂಡ್ಸ್ ಹೆಣ್ಣು ದೇವರಲ್ಲಿ ನಾನು ಚಾಮುಂಡೇಶ್ವರಿ ದೇವ್ರನ್ನ ಜಾಸ್ತಿ ನಾನು ವರ್ಷಕ್ಕೊಂದ್ಸಲ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತೀನಿ. ಮತ್ತೆ ನಾನು ನೆಂಜನಗೂಡ್ಗೆ ಹೋಗ್ತೀನಿ. ನಮ್ಮ ದೇವರು ಹಾಸನದ ಹತ್ರ ಪುರದಮ್ಮ ಅಂತ ಫೇಮಸ್ ಟೆಂಪಲ್ ಇದೆ, ನಿಮ್ಗೆಲ್ಲ ಗೊತ್ತಿರುತ್ತೆ, ಅಲ್ಲಿಗೂ ಹೋಗ್ತೀನಿ. ಅದಾದ್ಮೇಲೆ ಫ್ರೆಂಡ್ಸ್ ನಾನು ವರ್ಷಕ್ಕೊಂದ್ಸಲಿ ನಮ್ಮ ಹಾಸನಾಂಬ ಟೆಂಪಲ್ ಓಪನ್ ಆಗುತ್ತೆ. ನಾನು ಎಷ್ಟೇ ರಶ್ ಇರ್ಲಿ, ಏನೇ ಕಷ್ಟ ಇರ್ಲಿ ಫ್ರೆಂಡ್ಸ್, ನಾನು 1 ವರ್ಷನೂ ತಪ್ಪಿಸ್ಕೊಳ್ಳಲ್ಲ. ಆದ್ರೆ ಫ್ರೆಂಡ್ಸ್ ನನ್ನ ಫೇವ್ರೇಟ್ ದೇವರು ಶಿವ. ನಾನು ಏನೇ ಕಷ್ಟ ಬರ್ಲಿ, ಏನೇ ಬರ್ಲಿ, ನನ್ಗೆ ನೋವಾಗ್ಲಿ, ದುಃಖ ಆಗ್ಲಿ, ಸಂಕಟ ಆಗ್ಲಿ, ಯಾವ್ದಾದ್ರು ಒಂದ್ ಟೈಮಲ್ಲಿ ನಾನು ಏನಾದ್ರೂ ಕೆಲ್ಸಕ್ಕೆ ಹೋಗಿರ್ತೀನಿ, ಅದಾಗ್ಲಿಲ್ವಲ್ಪ, ಅಯ್ಯೋ ಶಿವ ಯಾಕಪ್ಪ ಇಷ್ಟೊತ್ತಾಯ್ತು ಅಂದ್ರೆ ಫ್ರೆಂಡ್ಸ್ ನನ್ಗೆ 10-15 ಮಿನಿಟ್ಸ್ ಅಲ್ಲಿ ಅದ್ರದ್ದು ಏನಾದ್ರೂ ನನ್ಗೆ ರಿಸಲ್ಟ್ ಸಿಗುತ್ತೆ. ಈಗಲೂ ಎಷ್ಟೋ ಸಲ ನಂದು PF ವಿಷಯಕ್ಕೆ ನೆನ್ಕೊಂಡಿದ್ದೆ. ಆದ್ರೆ ಅಲ್ಲಿ ನೆನ್ಕೊಂಡ್ರೆ ಏನಂದ್ರೆ ನಾನು ಅಲ್ಲಿ ಹೋಗ್ಬೇಕು. ನಾನು ಹೋದ್ರೇನೆ ಅಲ್ಲಿ ಕೆಲಸ ಆಗೋದು. ಅಲ್ಲಿ ಒಂದು ಚೇಂಜ್ ಮಾಡಿಸ್ಬೇಕು ನಾನು ಲೆಟರ್ ಅಲ್ಲಿ. ಆ ತರ ಫ್ರೆಂಡ್ಸ್ ಒಬ್ಬೊಬ್ಬರಿಗೆ ಒಂದೊಂದು ದೇವ್ರ ಮೇಲೆ ಭಕ್ತಿ ಇರುತ್ತೆ. ಇದೇ ದೇವ್ರ ಭಕ್ತಿ ಇರ್ಬೇಕು ಅಂತ ನಮ್ಗೆ ಯಾರು ಹೇಳಿಲ್ಲ. ಈಗ ನೋಡಿ, ನಾವು ಯಾವ್ದಾದ್ರು ಒಂದು ಊಟನೇ ಒಬ್ಬೊಬ್ರಿಗೆ ಒಂದೊಂದು ಇಷ್ಟ ಇರುತ್ತೆ. ನಿಮ್ಗೊಂದು ಊಟ ಇಷ್ಟ ಇರುತ್ತೆ, ನನ್ಗೊಂದು ಊಟ ಇಷ್ಟ ಇರುತ್ತೆ, ಬೇರೆಯವ್ರಿಗೊಂದು ಊಟ ಇಷ್ಟ ಇರುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಪ್ಲೇಸ್ ಇಷ್ಟ ಆಗುತ್ತೆ. ಒಬ್ರಿಗೆ ಒಂದು ಗಾರ್ಡನ್ ಪ್ಲೇಸ್ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇನ್ನೊಂದು ಪಾರ್ಕ್ ಇಷ್ಟ ಆಗುತ್ತೆ, ಒಬ್ರಿಗೆ ಏನು ಇಷ್ಟ ಆಗಲ್ಲ. ಒಬ್ಬೊಬ್ಬರು ಇಷ್ಟ ಹಂಗೆ ದೇವ್ರು ಅಷ್ಟೇ ಫ್ರೆಂಡ್ಸ್, ಒಬ್ಬರಿಗೆ ಒಂದೊಂದ್ ತರ ಇಷ್ಟ ಆಗುತ್ತೆ. ಅದನ್ನ ನೀವ್ ಅದನ್ನೇ ಇಷ್ಟಪಡ್ಬೇಕು, ನಾವ್ ಅದನ್ನೇ ಇಷ್ಟಪಡ್ಬೇಕು ಅಂತ ಯಾವ ರೂಲ್ಸು ಇಲ್ಲ, ನಮ್ಗೆ ಯಾರು ಹೇಳಿಲ್ಲ. ಆದ್ರೆ ಆಂಜನೇಯನ್ ಭಕ್ತರು ತುಂಬಾನೇ ಜನ ಇದ್ದಾರೆ ಫ್ರೆಂಡ್ಸ್. ಯಾಕೆ ಅಂದ್ರೆ ನೋಡಿ, ಶನಿ ಗುರು ಏನಾದ್ರು ನಮ್ಗೆ ಕೆಟ್ಟವರಾದ್ರೆ ಪೂಜಾರಿ ಏನ್ ಹೇಳ್ತಾರೆ, ನಿಮ್ಗೆ ಶನಿ ಮಹಾತ್ಮನ್ ದೇವ್ರಿಗೆ ಜಾಸ್ತಿ ಬರಕ್ ಆಗ್ಲಿಲ್ಲ ಅಂದ್ರೆ ಅಕಸ್ಮಾತ್ ಆಂಜನೇಯ ಟೆಂಪಲ್ ಇದ್ರೆ ಅಲ್ಲಿಗೆ ಹೋಗಿ ನೀವು ಎಳ್ಬತ್ತಿನ ಅಂಟಿಸಿ, ಅದ್ರಲ್ಲೂ ಶನಿ ಗುರು ಕಳೆದು ಹೋಗುತ್ತೆ, ನಿಮ್ಗೆ ಒಳ್ಳೇದಾಗುತ್ತೆ. ನೀವು ಶನಿ ಮಹಾತ್ಮ ಟೆಂಪಲ್ಗೆ ಬಂದು ಅಂಟಿಸ್ಬೇಕು ಅಂತ ಏನಿಲ್ಲ. ನನ್ಗೆ ಫ್ರೆಂಡ್ಸ್ ಈಗ ಒಂದು 10 ಇಯರ್ಸ್ ಮುಂಚೆ ಅವಾಗ ಅದೇ ತರ ಹೇಳಿದ್ರು, ನಿಮ್ಗೆ ಇಲ್ಲಿಗೆ ಬರಕ್ ಆಗ್ಲಿಲ್ಲ ಅಂದ್ರೆ ನೀವು ಎಲ್ಲಾದ್ರೂ ಆಂಜನೇಯ ದೇವಸ್ಥಾನ ಇದ್ರೆ ಅಲ್ಲೇ ಹೋಗಿ ಎಳ್ಬತ್ತಿನ ಅಂಟಿಸಿ ಅಂತ ಹೇಳಿದ್ರು. ಹಂಗಾಗಿ ಫ್ರೆಂಡ್ಸ್ ನಾನಿರೋ ಮನೆ ಹತ್ರ ಬಸ್ ಸ್ಟಾಪ್ ಅಲ್ಲೇ ಆಂಜನೇಯ ಟೆಂಪಲ್ ಇದೆ. ಮತ್ತೆ ನಾವಿರೋ ನಿಯರ್ಗೆ ಸ್ವಲ್ಪ ಟ್ಯಾನಿ ರೋಡ್ ಹತ್ರ ಆಗುತ್ತೆ. ಆಗ ಅಂದ್ರೆ ಟ್ಯಾನಿ ರೋಡ್ಗೆ ಫ್ರೆಂಡ್ಸ್ ನಾನು ಎನಿ ಟೈಮ್ ಹೋಗಕ್ಕಾಗಲ್ಲ, ಯಾಕಂದ್ರೆ ಫುಲ್ ಟ್ರಾಫಿಕ್ ಆಗುತ್ತೆ. ಒಂದು 10 ನಿಮಿಷಕ್ಕೆಲ್ಲ ಹೋಗ್ಬೋದು ಗಾಡಿನಲ್ಲಿ. ಆದ್ರೆ ಈ ತರ ಯಾವಾಗಾದ್ರೂ ಫ್ರೆಂಡ್ಸ್ ನನ್ಗೇನಾದ್ರೂ ನೋವಾದಾಗ ಮನಸ್ಸಿಗೆ, ಮತ್ತೆ ಅವಳು ನಮ್ಮ ಮಗಳು ಭಯ ಬಿದ್ದಿದ್ಲು, ಅದಕ್ಕೆ ಅವಳಿಗೊಂದು ಕನ್ಸಲ್ಲಿ ಭಯ ಬಿದ್ದಿದ್ಲು, ಅದಕ್ಕೆ ಅವಳಿಗೂ ಒಂದು ಬರ್ಸ್ಬೇಕಿತ್ತು. ಈಗ ಸ್ವಲ್ಪ ನನಗೂ ಸ್ವಲ್ಪ ಮನಸ್ಸಿಗೆ ಯಾಕೋ ತುಂಬಾನೇ ನೋವಾಗಿತ್ತು ಫ್ರೆಂಡ್ಸ್. ಈಗ ನೋಡಿ, ಒಂದ್ ಮನುಷ್ಯಂಗ್ ನೋವಾದಾಗ ನಾವು ಎಲ್ಲರ ಹತ್ರನು ಹೇಳ್ಕೊಳಕ್ ಆಗಲ್ಲ. ಅಕಸ್ಮಾತ್ ಸ್ವಲ್ಪ ಜನ ಹೇಳ್ಕೊಬಿಡ್ತಾರೆ ಫ್ರೆಂಡ್ಸ್, ಈ ತರ ನೋವಾಯ್ತದ. ಆದ್ರೆ ನಂದೇನ್ ಅಭ್ಯಾಸ ಅಂದ್ರೆ ಫ್ರೆಂಡ್ಸ್, ನನಗೆ ಏನೇ ನೋವು, ಏನೇ ಪೈನ್, ಏನೇ ಇರ್ಲಿ ಫ್ರೆಂಡ್ಸ್, ನಂದೇನು ಅಂದ್ರೆ ನಾನೊಬ್ರಿಗೆ ಹಂಚ್ಕೊಳ್ಳಲ್ಲ. ಯಾಕೆ ಗೊತ್ತಾ, ನಾವು ಹೇಳೋದ್ರಿಂದ ಅವ್ರಿಗೊಂದು ಬೇರೆ ತರ ನೋವಾಗಿ ಅವರು ಬೇರೆ ತರ ಯೋಚನೆ ಮಾಡ್ಬೋದಲ್ಲ. ಅಕಸ್ಮಾತ್ ಅವ್ರ ಜೀವನದಲ್ಲಿ ಏನಾದ್ರೂ ನಡೆದಿದ್ದಾಗ ಅವರು ಬೇರೆ ರೀತಿ ಅವ್ರ ಮನ್ಸು ಯೋಚನೆ ಮಾಡುತ್ತೆ ಅನ್ಬಿಟ್ಟು ನನ್ನ ಲೈಫಲ್ಲಿ ಫ್ರೆಂಡ್ಸ್ ಇಷ್ಟು ವರ್ಷದಲ್ಲಿ ನನಗೆ ಏನೇ ನೋವಿರ್ಲಿ, ಏನೇ ಆಗಿರ್ಲಿ, ಒಂದು ಮನಸ್ಸಿಗೆ ನೋವಾಗಿರ್ಬೋದು, ಒಂದು ನನ್ನ ಬಾಡಿಗೆ ಯಾವುದೇ ಪೇನ್ ಆಗಿರ್ಬೋದು, ನಾನು ಅದನ್ನ ಎಷ್ಟು ತಡಿಬೇಕೋ ಅಷ್ಟನ್ನ ತಡ್ಕತೀನಿ. ಆದ್ರೆ ನನ್ನ ಮನಸ್ಸಿಗೆ ಸ್ವಲ್ಪ ನೋವಾದಾಗ ನಾನೇನ್ ಮಾಡ್ತೀನಿ ಫ್ರೆಂಡ್ಸ್, ಯಾವ್ದಾದ್ರು ಟೆಂಪಲ್ಗೆ ಹೋಗ್ಬೇಕು ಅನ್ಕೋತೀನಿ ಫ್ರೆಂಡ್ಸ್. ನಾನು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಮನಸ್ಸಲ್ಲಿ ಅನ್ಕೊಂಡಿದೀನಿ, ಆದ್ರೆ ಅದು ಯಾಕೋ ನನಗೆ ಕೂಡ್ತಾನೆ ಇಲ್ಲ. ನನಗೆ ಇನ್ನ ಸ್ವಲ್ಪ ಜಾಸ್ತಿ ಮನಸ್ಸಿಗೆ ಇದಕ್ಕಿಂತ ಜಾಸ್ತಿ ನೋವಾಯ್ತು ಅಂದ್ರೆ ಫ್ರೆಂಡ್ಸ್, ನಾನು ಆ ವಾರದಲ್ಲೆಲ್ಲ ನಾನು ಇದಕ್ಕೆ ಹೋಗ್ಬಿಡ್ತೀನಿ ಮಂತ್ರಾಲಯಕ್ಕೆ. ಆಗ ನನ್ಗೆ ಮನ್ಸು ತುಂಬಾನೇ ಫ್ರೆಶ್ನೆಸ್ ಆಗುತ್ತೆ. ಇಲ್ಲಾಂದ್ರೆ ಮಂಜುನಾಥ ಸ್ವಾಮಿಗೆ ಹೋಗ್ಬಿಡ್ತೀನಿ. ಧರ್ಮಸ್ಥಳಕ್ಕೆ ವರ್ಷಕ್ಕೊಂದ್ಸರಿ ನಾನು ಹೋಗೇ ಹೋಗ್ತೀನಿ ಫ್ರೆಂಡ್ಸ್. ಇವಾಗ ಇನ್ನ ನಾನು ಹೋಗ್ಲಿಲ್ಲ, ಯಾಕೋ ನನ್ಗೆ ಇನ್ನ ಟೈಮೇ ಕೊಡ್ತಾ ಇಲ್ಲ ಫ್ರೆಂಡ್ಸ್ ಹೋಗ್ಬೇಕು. ಆದ್ರೆ ನಾನು ಹೋಗ್ಬೇಕು ಅಂದ್ರೆ ಫ್ರೆಂಡ್ಸ್ ಹೋಗೇ ಬಿಡ್ತೀನಿ. ಇವತ್ತು ಯಾಕೆ ಅಂದ್ರೆ ನಾನು ಅಲ್ಲಿ ಇದು ಹನುಮ ಜಯಂತಿ ಅನ್ನೋದು ಒಂದು ಗೊತ್ತಾಯ್ತು. ಆದ್ರೆ ನಮ್ಮ ಮನೆ ಹತ್ರನೇ ಬಸ್ ಸ್ಟಾಪ್ ಅಲ್ಲಿ ಇತ್ತು. ಮತ್ತೆ ಇವಳಿಗೆ ನಮ್ಮ ಮಗಳಿಗೆ ಒಂದು ತಾತಿ ಬರ್ಸ್ಬೇಕಿತ್ತು, ಅವ್ರದ್ದು ವರ್ಕ್ ಮಧ್ಯಾಹ್ನ 3 ಗಂಟೆ 4 ಗಂಟೆಗೆ ಮುಗೀತು ಅಂದ್ಲು. ನಾನು ಇವತ್ತು ಮನೇಲೆ ಇದ್ನಲ್ಲ, ಅವಳಿಗೆ ಹೇಳಿದ್ದೆ, ನಡಿಯವ ಇವಾಗ ರಜಾ ಇದ್ರೆ ನಿಂಗೆ ಮಧ್ಯಾಹ್ನ ಮೇಲೆ ಆಫ್ಟೇ ವರ್ಕ್ ಇಲ್ಲ ಅಂದ್ರೆ ಬರ್ಸ್ಕೊಂಡ್ ಬರೋಣ ಅಂತ. ಅವಳು ಒಬ್ಳೆ ಹೋಗಕ್ ಆಗಲ್ವಲ್ಲ ಫ್ರೆಂಡ್ಸ್. ಆ ತರ ನನ್ಗೆ ಏನಾದ್ರು ಮನ್ಸಿಗೆ ತುಂಬಾನೇ ನೋವು, ತುಂಬಾನೇ ಜಾಸ್ತಿ ಆದಾಗ ಫ್ರೆಂಡ್ಸ್, ನಾನು ಈ ತರ ಯಾವ್ದಾದ್ರು ಒಂದು ಟೆಂಪಲ್ಗೆ ಹೋದ್ರೆ ನಾನು ನನ್ನ ಮನ್ಸಲ್ಲಿ ಇರೋದ್ನೆಲ್ಲ ದೇವ್ರ ಹತ್ರ ಹೇಳ್ಕೊತೀನಿ. ನಾನು ಬೇರೆ ಯಾರ ಹತ್ರನು ಹೇಳಲ್ಲ ಫ್ರೆಂಡ್ಸ್. ನನ್ ಮನ್ಸೊಳಗೆ ಎಷ್ಟೇ ನೋವಿದ್ರು ಅಷ್ಟೇ, ನಾನು ಯಾವಾಗ್ಲೂ ಅಷ್ಟೇ ಒಂದು ಶಿವನ್ ಟೆಂಪಲ್ಗಾಗ್ಲಿ ಅಕಸ್ಮಾತ್ ಎಲ್ಲಾರು ಹೋದ್ರೆ ನಾನು ಅಲ್ಲಿ 10 ನಿಮಿಷ ನಾನು ದೇವ್ರ ಹತ್ರನೇ ಬೇಡ್ಕೊತೀನಿ ಫ್ರೆಂಡ್ಸ್. ನನ್ನಿಂದ ಏನಾರು ಆಯ್ತಾ, ನನ್ ಮನ್ಸಿಗೆ ಯಾಕೆ ಈ ತರ ಆಯ್ತಪ್ಪ
ದೇವ್ರೆ, ನನಗೆ ಮತ್ತೆ ಈ ತರ ಆಗದೆ ಇರೋ ರೀತಿ, ನೋವು ಆಗದೆ ಇರೋ ರೀತಿ ಕೊಡು, ನನ್ಗೆ ಏನೇ ಬಂದ್ರು ಎದುರಿಸೋ ಶಕ್ತಿ ಕೊಡು ಅಂತಲೇ ನಾನು ಕೇಳ್ಕೊಳ್ಳೋದು ಫ್ರೆಂಡ್ಸ್. ನಾನು ಇದನ್ ಬಿಟ್ಟು ದೇವ್ರ ಹತ್ರ ನಾನು ಬೇರೆ ಏನು ಕೇಳ್ಕೊಳ್ಳಲ್ಲ. ನನ್ನ ಆರೋಗ್ಯ ಕಾಪಾಡಪ್ಪ ಅಂತಲೇ ನಾನು ಕೇಳ್ಕೊಳ್ಳೋದು. ಆದ್ರೆ ನಾನು ಫ್ರೆಂಡ್ಸ್ ಯಾರಿಗ ಹೆಂಗೋ ಗೊತ್ತಿಲ್ಲ, ನನ್ನ ಹಾರ್ಟ್ಗಾಗ್ಲಿ ನನ್ನ ಮನಸ್ಗಾಗ್ಲಿ ಏನಾದ್ರು ಜಾಸ್ತಿ ಪೇನ್ ಆದಾಗ, ನಾನು ಯಾವ್ದಾದ್ರು ಪರಿಸ್ಥಿತಿಲಿ ನನಗೆ ನೋವಾದಾಗ, ನಾನು ಬೇರೆ ಯಾವ್ದೇ ಟೈಮ್ ಬರ್ಲಿ ಫ್ರೆಂಡ್ಸ್ ಯಾರ ಹತ್ರನೂ ನಾನು ಹೇಳ್ಕೊಳ್ಳಲ್ಲ. ಅದೇನೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್, ನನ್ಗೆ ಎಷ್ಟೇ ಕ್ಲೋಸ್ ಫ್ರೆಂಡ್ ಆಗಿರ್ಬೋದು, ನನ್ನ ಮನಸ್ಸಿಗೆ ಎಷ್ಟೇ ಹತ್ರ ಇರೋರು ನನ್ಗೆ ಇದ್ರು, ಒಂದು ಕೆಲ್ಸದ ಹತ್ರ ನನಗೆ ಮನಸ್ಸಿಗೆ ಹತ್ರ ಆಗಿರೋರು ಇರ್ತಾರೆ, ಕಷ್ಟ ಸುಖ ಹಂಚ್ಕೊಳ್ಳೋರು ಇರ್ತಾರೆ, ಎಲ್ಲಾ ರೀತಿ ಫ್ರೆಂಡ್ಸ್ ನನ್ಗಿದ್ದಾರೆ ಫ್ರೆಂಡ್ಸ್. ನನ್ಗೆ ಈಗ ಯೂಟ್ಯೂಬ್ ಆದ್ಮೇಲೂ ನನ್ಗೆ ತುಂಬಾ ಜನ ಫ್ರೆಂಡ್ಸ್ ಆಗಿದ್ದಾರೆ. ಅವರು ಏನಿದ್ರು ಮನ್ಸ್ ಬಿಚ್ಚಿ ಅವ್ರದ್ದು ಏನೇ ಕಷ್ಟ ಇದ್ರು ನನ್ಗೆ ಹೇಳ್ಕತ್ತಾರೆ ಫ್ರೆಂಡ್ಸ್. ಆದ್ರೆ ನಾನ್ ಮಾತ್ರ ಅವ್ರ ಏನಾದ್ರು ಹೇಳಿದ್ರೆ ಅದಕ್ಕೆ ಸೊಲ್ಯೂಷನ್ ನ ಕೊಡ್ತೀನಿ. ಆದ್ರೆ ನನ್ನ ಮನಸ್ಸೊಳಗೆ ಏನಿದ್ರು ನಾನು ಯಾವತ್ತೂ ಯಾರಿಗೂ ಹೇಳ್ಕೊಳ್ಳಲ್ಲ ಫ್ರೆಂಡ್ಸ್. ಯಾಕೆ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ನನ್ನ ಮನ್ಸಲ್ಲಿ ನಾನ್ ಇನ್ನೊಬ್ರಿಗೆ ಹೇಳಿದಾಗ ಅವ್ರಿಗೇನಾದ್ರೂ ನೋವು ಆಗ್ಬೋದೇನೋ, ಅವ್ರು ಯಾವ ರೀತಿ ತಗೊಳ್ತಾರೋ, ಅದಕ್ಕೆ ಬೇಡ, ಅದನ್ನ ನಮ್ಗೆ ಏನಿದೆ ಅದನ್ನ ನಾವೇ ಕ್ಲಿಯರ್ ಮಾಡ್ಕೋಬೇಕು ಅಂತ. ಇದು ನನ್ನ ಗುಣ ಫ್ರೆಂಡ್ಸ್, ಬೇರೆ ಯಾರ ಗುಣ ಎಲ್ರೂ ಅದೇ ರೀತಿ ಇರ್ಬೇಕು ಅಂತ ನಾನೇನ್ ಹೇಳ್ತಾ ಇಲ್ಲ. ಇದು ನಾನು ಅವಾಗಿಂದ ಬೆಳೆಸ್ಕೊ ಬಂದಿರೋದು. ನಾನು ಯಾರಿಗೂ ಹೇಳಲ್ಲ ಫ್ರೆಂಡ್ಸ್. ಅಕಸ್ಮಾತ್ ಬೇಜಾರಾಯ್ತಾ, ಇಲ್ಲ ಹೋಗಿ ಒಂದು ಕೆಲಸ ಮಾಡ್ತಾ ಇದ್ದೆ, ಆವಾಗ ಒಂದ್ ಟೆಂಪಲ್ಗೆ ಹೋಗೋದು, ಇಲ್ಲ ಒಂದೇ ಆ ಮನಸ್ಸನ್ನ ಬೇರೆ ಕಡೆಗೆ ನಾನು ಡೈವರ್ಟ್ ಮಾಡ್ಬೇಕಲ್ಲ, ಆತರ. ಇಲ್ಲ ಅಂದ್ರೆ ಫ್ರೆಂಡ್ಸ್ ನಾನೊಂದು ಜಾಗದಲ್ಲಿ ಒಂದ್ ಅರ್ಧ ಅವರ್ ಒಬ್ಳೆ ಕೂತಿರ್ತೀನಿ, ಆಗ ಅದು ಬೇರೆ ನೋವು ಬೇರೆ ಪೇನ್ ಆಗುತ್ತೆ ಅಂತ ಹೇಳ್ಬಿಡ್ತೀನಿ, ಬೇರೆ ಕೆಲ್ಸದ ಕಡೆಗೆ ಹೋಗ್ಬಿಡ್ತೀನಿ. ನಾನ್ ಯಾವಾಗಾದ್ರೂ ಇದೇ ರೀತಿ ಮಾಡೋದು ಫ್ರೆಂಡ್ಸ್. ನೀವು ನೋಡಿ, ಆದಷ್ಟು ನಮ್ಮ ನೋವನ್ನ ಬೇರೆಯವ್ರಿಗೆ ಹೇಳಿದ್ರೆ ಏನ್ ಪ್ರಯೋಜನ ಇಲ್ಲ. ಒಬ್ರು ಹರ್ಟ್ ಮಾಡೋರು ಇರ್ತಾರೆ, ಒಬ್ರು ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ, ಒಬ್ರು ಅದಕ್ಕೆ ಸೊಲ್ಯೂಷನ್ ಕೊಡ್ತಾರೆ. ಇಲ್ಲ ಅಂದ್ರೆ ಒಬ್ಬೊಬ್ರು ಏನ್ ಮಾಡ್ತಾರೆ, ಇರ್ಲಿ ಬಿಡಿ ಅದೆಲ್ಲ ಸಾಮಾನ್ಯ ಆಗಿರುತ್ತೆ, ಅಯ್ಯೋ ಅದೆಲ್ಲ ಇದ್ದೇ ಇರುತ್ತೆ, ಯಾಕೆ ಟೆನ್ಷನ್ ಮಾಡ್ಕೋತೀರಿ. ಈಗ ನಾನು ಫ್ರೆಂಡ್ಸ್ ಎಷ್ಟೋ ಜನಕ್ಕೆ ಅದೇ ತರ ಹೇಳ್ತೀನಿ. ಆದ್ರೆ ನಮ್ಮ ಮನಸ್ಸಿಗೆ ನೋವಾದಾಗ ನೋಡಿ, ಎಲ್ಲ ನಗ್ತಾ ಇರೋರೆಲ್ರು ಅವ್ರಿಗೆ ನೋವಿರಲ್ಲ ಅಂತ ನಾವು ತಿಳ್ಕೊಬಾರ್ದು. ಒಂದು ಎಲ್ರು ಕಾಮಿಡಿ ಮಾಡ್ತಾರಲ್ಲ ಅವ್ರಿಗೆಲ್ಲ ಏನು ನೋವೇ ಇರಲ್ಲ, ಇವ್ರು ಯಾವಾಗ್ಲೂ ತಮಾಷೆ ಮಾಡ್ತಾ ಇದಾರೆ ಅಂತ ನಾವು ತಿಳ್ಕೊಳ್ಳೋದು ಮೊದಲನೇ ತಪ್ಪು ಫ್ರೆಂಡ್ಸ್. ಅವ್ರ ಮನ್ಸಲ್ಲಿ ಎಷ್ಟೋ ನೋವು ಅಡಗಿರುತ್ತೆ, ಅದನ್ನ ಯಾರು ಯೋಚನೆ ಮಾಡಲ್ಲ. ನಾನ್ ತಿಳಿದಿರೋದು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾವತ್ತೇ ಆಗ್ಲಿ ಫ್ರೆಂಡ್ಸ್, ನಮ್ಗೆ ಏನೇ ನೋವು ಬಂದ್ರು ನಾವೇ ಎದುರಿಸೋ ಶಕ್ತಿನ ಕಲಿಬೇಕು ಅಂತ ನನ್ನ ಆಸೆ. ಈಗ ನಾವೊಬ್ರಿಗೆ ಹೇಳಿದಾಗ ಅವರು ಯಾವ ರೀತಿ ಚೇಂಜ್ ಆಗ್ಬೋದು, ಇಲ್ಲ ಅವರೇ ಯಾವ ರೀತಿ ಯೋಚನೆ ಮಾಡ್ಬೋದು, ಅವ್ರಿಗೆ ನಮ್ಮ ಮೇಲೆ ಏನೇನು ಬೇರೆ ತರ ಭಾವನೆ ಬರ್ಬೋದು. ಒಬ್ಬೊಬ್ರು ಇರ್ತಾರೆ ಫ್ರೆಂಡ್ಸ್, ಯಾರು ಎಲ್ರು ಅದೇ ತರ ಇರ್ತಾರೆ ಅಂತ ಹೇಳಲ್ಲ. ಈಗ ನನಗೆ ಎಷ್ಟೊಂದು ಒಳ್ಳೆ ಸೊಲ್ಯೂಷನ್ ಕೂಡ ಫ್ರೆಂಡ್ಸ್ ಇದ್ದಾರೆ. ಒಂದು ವರ್ಕ್ ಪ್ಲೇಸ್ ಅಲ್ಲಿ ಆಗಿರ್ಬೋದು, ನನ್ನ ಫ್ರೆಂಡ್ಶಿಪ್ ಅಲ್ಲಿ ಆಗಿರ್ಬೋದು. ನನ್ಗೆ ಏನ್ ಮಾಡ್ತಾರೆ, ಏನಾದ್ರು ನೀನ್ ಯಾವಾಗ್ಲೂ ಕೆಲಸ ಮಾಡ್ತಾ ಇರ್ತೀಯ, ನೀನ್ ರೆಸ್ಟ್ ಮಾಡು, ನಿನ್ನ ಆರೋಗ್ಯ ನೋಡ್ಕೊಂತ ಹೇಳೋರು ನನಗೆ ತುಂಬಾ ಜನ ಇದೆ. ಆಗ ನನ್ಗೊಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್, ಅಪ್ಪ ನನಗೂ ಒಬ್ರು ಇದಾರಲ್ಲ ಅಂತ ಖುಷಿ ಆಗುತ್ತೆ. ಆದ್ರೆ ಫ್ರೆಂಡ್ಸ್ ನಾನು ಅವ್ರಿಗೆ ಅಷ್ಟೇ ಗೌರವ ಕೊಡ್ಬೇಕಲ್ವಾ. ಅವರು ಏನಾದ್ರು ಅವ್ರಿಗೂ ನಮ್ ಕಡೆಯಿಂದ ಒಳ್ಳೇದೇ ಆಗ್ಬೇಕಲ್ವಾ, ಕೆಟ್ಟದ್ದಾಗ್ಬಾರ್ದು. ನಮ್ಗೊಬ್ರು ಒಳ್ಳೇದ್ನ ಹಾರೈಸ್ತಾರೆ ಹರಿಸ್ತಾರೆ ಅಂದ್ರೆ ನಮ್ಮಿಂದ ಅವ್ರಿಗೆ ಯಾವತ್ತೂ ಪೇನ್ ಆಗ್ಬಾರ್ದು, ನೋವಾಗ್ಬಾರ್ದಲ್ಲ. ನನ್ನ ರೂಲ್ಸು ಆ ರೀತಿ ಫ್ರೆಂಡ್ಸ್. ನನ್ಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಯಾವಾಗ್ಲೂ, ನೀನ್ ಯಾವಾಗ್ಲೂ ಬಿಜಿ ಇರ್ತೀಯ, ನಮ್ ಫೋನ್ಗೆ ಸಿಗಲ್ಲ ಅಂತಾರೆ. ಯಾವಾಗಾದ್ರೂ ಫ್ರೀ ಇದ್ದಾಗ ನಾನು ಫೋನಲ್ಲಿ ಮಾತಾಡ್ತೀನಿ, 10-15 ಮಿನಿಟ್ಸ್ ಮಾತಾಡ್ತೀನಿ. ಈಗ ನೋಡಿ ಫ್ರೆಂಡ್ಸ್, ನಮ್ಮ ಜೊತೆ ಅವರು ಮಾತಾಡ್ಬೇಕು, ನನ್ನ ಫ್ರೆಂಡ್ಶಿಪ್ ಬೇಕು ಅಂತ ಆಸೆ ಪಟ್ಟಾಗ ನಾವು ಅದನ್ನ ದೂರ ತಳ್ಬಾರ್ದು, ಅದು ನಮ್ಮ ಅಹಂಕಾರ ತೋರ್ಸುತ್ತೆ. ಹಂಗಾಗಿ ಫ್ರೆಂಡ್ಸ್ ನಾನು ಆದಷ್ಟು ನಾನು ಏನೇ ಕೆಲಸ ಬಿಜಿ ಇದ್ರು ನಾನು ಅವ್ರಿಗೆ ಹೇಳ್ಬಿಡ್ತೀನಿ. ನಾನು ಏನಂತ ಗೊತ್ತಾ, ನಂದು ಕೆಲ್ಸದ ಟೈಮು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಈ ತರ ಇದೆ. ಆಮೇಲೆ ಇವತ್ತು ಫೋನ್ ಮಾಡಿದರೆ ನನ್ ಸ್ವಲ್ಪ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು, ಅದಕ್ಕೆ ಮತ್ತೆ 6 o'clock ಆದ್ಮೇಲೆ ಮತ್ತೆ ಫೋನ್ ಮಾಡಿದ್ರು, ಏಮ ನಾನು ನಿನಗೆ ಮೊಬೈಲಿಗೆ ಫೋನ್ ಮಾಡಿದ್ದು ಸ್ವಿಚ್ ಆಫ್ ಬಂತು, ಹೇಗಿದ್ಯಾ ಏನಾಯ್ತು ಅಂದ್ರೆ, ಇಲ್ಲ ಈ ತರ ನಾನು ಸ್ಲೀಪ್ ಮಾಡಿದೆ ಮಲಗಿದ್ದೆ ಅಂತ ಹೇಳಿದೆ. ಹಂಗೆ ಫ್ರೆಂಡ್ಸ್ ನಾನು ಯಾರೆಂಗೋ ನನಗೆ ಗೊತ್ತಿಲ್ಲ, ನಾನ್ ಮಾತ್ರ ಫ್ರೆಂಡ್ಸ್ ನನ್ನ ಎಷ್ಟೇ ಪೇನ್ ಇರ್ಲಿ ಎಷ್ಟೇ ನೋವಿರ್ಲಿ ನಾನು ಎಷ್ಟೋ ನನ್ನ ಮನಸ್ಸಲ್ಲೇ ಇಟ್ಕೊಂಡು ನಾನು ಮುಂದೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನಾನೆಲ್ರಿಗೂ ಹೇಳೋದಿದೆ, ಯಾಕೆ ಗೊತ್ತಾ, ನಮ್ದು ಎಷ್ಟೋ ನೋವಿದ್ರು ನಾವು ಒಬ್ರು ಹೇಳ್ತಾರೆ, ಒಬ್ರಿಗೆ ಹೇಳ್ಕೊಂಡ್ರೇನೆ ಹಗುರ ಆಗುತ್ತೆ ಅಂತಾರೆ. ಹಗುರ ಆಗುತ್ತೆ ಫ್ರೆಂಡ್ಸ್, ಆದ್ರೆ ಎಲ್ರೂ ಒಂದೇ ರೀತಿ ತಿಳ್ಕೊಬೇಕಲ್ಲ. ಈಗ ನೋಡಿ, ನಮ್ಗೆ ಎಷ್ಟೋ ಮನಸ್ಸನ್ನ ನಮ್ದು ಅರ್ಥ ಮಾಡ್ಕೊಂಡಿರೋರು ನಮ್ಮ ಆರೋಗ್ಯದ ಬಗ್ಗೆ ಯೋಚನೆ ಮಾಡ್ತಾರೆ, ನಮ್ಮ ಹೆಲ್ತ್ ಬಗ್ಗೆ ಯೋಚನೆ ಮಾಡ್ತಾರೆ, ಮತ್ತೆ ನಮ್ಮ ಮನಸ್ಸಿನ ಬಗ್ಗೆ ಯೋಚನೆ ಮಾಡ್ತಾರೆ. ನಮ್ಗೆ ಅವರು ಒಂದು ಒಳ್ಳೊಳ್ಳೆ ಮಾತು ಹೇಳ್ತಾ ಇರ್ತಾರೆ, ಅವ್ರು ಹೇಳೋ ಒಂದು ಒಳ್ಳೆ ಮಾತು ನಮ್ಗೆ ಎಷ್ಟು ಸ್ಫೂರ್ತಿ ಆಗುತ್ತೆ, ಒಂದು ನಮ್ಗೆ ಖುಷಿ ಆಗುತ್ತೆ ಮನಸ್ಸಿಗೆ ಅಲ್ವಾ. ಆತರ ಎಲ್ರೂ ಆತರ ಇರಲ್ಲ ಅನ್ಕೋತೀನಿ ಫ್ರೆಂಡ್ಸ್. ನನ್ನ ಮನ್ಸಲ್ಲಿರೋದನ್ನ ನಿಮ್ಗೆ ಹೇಳಿದೀನಿ. ನಿಮ್ಗೂ ಯಾರಿಗಾದ್ರೂ ಇದೇ ತರ ನಂತರ ಫ್ರೆಂಡ್ಶಿಪ್ ಅಲ್ಲಿ ಯಾರಾದ್ರೂ ಹೇಳೋರಿದ್ರೆ ನೀವು ಅದೇ ರೀತಿ ನಡ್ಕೊಳ್ಳಿ ಫ್ರೆಂಡ್ಸ್. ನನ್ಗೆ ದೇವ್ರು ಏನೆಲ್ಲಾ ನೋವು ಕೊಡ್ಲಿ ಏನೇ ಕೊಡ್ಲಿ ನನ್ನ ಜೀವನದಲ್ಲಿ ಫ್ರೆಂಡ್ಸ್, ನಾನು ಅದನ್ನ ಏನೇ ಬಂದ್ರು ಎದುರಿಸ್ಕೊಂಡು ನಾನು ಮುಂದೆ ಹೋಗ್ತೀನಿ ಫ್ರೆಂಡ್ಸ್. ಅದು ನನ್ನ ಮನಸ್ಸಿನಲ್ಲಿರೋದು ಆಸೆ, ಅದೇ ಒಂದು. ನಾವು ಬೇರೆಯವ್ರಿಗೆ ಯಾವ್ದು ಇದ್ ಮಾಡ್ಬಾರ್ದು ಅಂತ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ, ನೀನೇನವ ಇಷ್ಟು ಬೇಗ ಕೆಲಸ ಮಾಡ್ಕೊಂಡು ಹೋಯ್ತೀಯಾ, ಇಷ್ಟು ಬೇಗ ಮನೇಲೆಲ್ಲ ಮಾಡ್ಕೊಂಡು ಹೋಯ್ತೀಯಾ ಅಂತ. ಆದ್ರೆ ನಮ್ ಪರಿಸ್ಥಿತಿ ಹಂಗಿರುತ್ತಲ್ಲ ಫ್ರೆಂಡ್ಸ್, ನಾವು ಕೆಲ್ಸಕ್ಕೆ ಹೋಗ್ಬೇಕಲ್ಲ.
ನಾನು ಕೊನೆಯದಾಗಿ ಹೇಳೋದು ಒಂದೇ ಮಾತು ಫ್ರೆಂಡ್ಸ್, ನಮ್ಮ ಮನಸ್ಸಲ್ಲಿ ನೋವಿದ್ದು ಎಷ್ಟಾದ್ರೂ ಇರ್ಲಿ, ನಾವೇನಕ್ಕೆ ಬೇರೆ ಹಂಚ್ಕೋಬೇಕು. ಅಕಸ್ಮಾತ್ ಯಾವ್ದಾದ್ರು ಟೈಮಲ್ಲಿ ಒಬ್ಬೊಬ್ರು ಮನ್ಸಿಗೆ ನೋವಾದಾಗ ನಾವು ಅದನ್ನ ನಾವೇ ಅನುಭವಿಸ್ಕೋಬೇಕು ಅಂತ ನಾನು ಫ್ರೆಂಡ್ಸ್ ಆ ಕ್ಷಣಕ್ಕೆ ನಾನು ಸುಮ್ನೆ ಬಂದ್ಬಿಡ್ತೀನಿ. ನಾನು ಅಲ್ಲೇ ನೋವಾಗಿದ್ರು ಫ್ರೆಂಡ್ಸ್ ನಾನು ತೋರ್ಸ್ಕೊಳಲ್ಲ, ಮಾಮೂಲಿ ಹೆಂಗಿರ್ತೀನಿ ಹಂಗೆ ಇರ್ತೀನಿ. ಆದ್ರೆ ನಾನು ಒಬ್ಳೆ ಬಂದಾಗ, ಅಕಸ್ಮಾತ್ ನಾನು ಕೆಲಸ ಮುಗಿಸ್ಕೊಂಡ್ ಬಂದಾಗ ಮನ್ಸಲ್ಲಿ ನಂಗೆ ನೋವಿದ್ದಾಗ ಒಂದು 10-15 ಮಿನಿಟ್ಸ್ ಫ್ರೆಂಡ್ಸ್ ನಾನು ಯಾರ ಜೊತೆನೂ ಅದನ್ನ ನಾನು ತೋರ್ಸ್ಕೊಳ್ದಿದ್ರೆ ನಾನು ಒಬ್ಳೆ ಕುತ್ಕೊಂಡು ಯೋಚನೆ ಮಾಡ್ತೀನಿ. ಇದು ನನ್ನ ಹ್ಯಾಬಿಟ್ ಫ್ರೆಂಡ್ಸ್, ಬೇರೆ ಯಾರ್ದೆಂಗೋ ನನಗೆ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋನ ಇದೆ ಫಸ್ಟ್ ಯಾರಾದ್ರೂ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಹನುಮ ಜಯಂತಿಯ ಶುಭಾಶಯಗಳು ಫ್ರೆಂಡ್ಸ್. ನಿಮ್ಮೆಲ್ರಿಗೂ ಆಂಜನೇಯ ಒಳ್ಳೇದ್ ಮಾಡ್ಲಿ ಫ್ರೆಂಡ್ಸ್. ಬಾಯ್.